ಇವಾಗ ನಾವು ವಿಲಾಜಿಯೋ ಮಾಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ರೋಷನ್ ಅವರು. ಅಯ್ಯೋ, ನಾನು ಲೆಫ್ಟಿಗೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಟ್ರಾಫಿಕ್ಕು ಹಿಂಗೆ ಸಿಗ್ನಲ್ ಎಲ್ಲ ಬೀಳ್ತಾ ಇರುತ್ತೇನೋ. ಹಾಂ, ಹೌದಾ? ಅಂದರೆ ನಮ್ಮ ಬ್ಯಾಂಗ್ಳೂರ್ ಥರ ಫುಲ್ ಬ್ಲಾಕ್ ಆಗುತ್ತಾ? ಹೆಂಗೆ ಬ್ಲಾಕ್ ಆಗತ್ತಾ? ಸೊ ಈ ರೋಡಲ್ಲಿ 100 ಕಿಲೋಮೀಟರ್ ಮಾತ್ರ ಸ್ಪೀಡ್ ಹೋಗ್ಬೇಕು. ಅದಕ್ಕಿಂತ ಸ್ಪೀಡ್ ಹೋದರೆ ಫೈನ್ ಅಂತೂ ನೋಡಿ. ಒಂದೊಂದು ಕಡೆಗೆ ಒಂದೊಂದು ಥರ ಸ್ಟ್ರೀಟ್ ಲೈಟ್ ಇದೆ ನೋಡಿ. ಸೊ ನಾವು ಆ ಕಡೆ ನೋಡಿದ್ದು ಡಿಫ್ರೆಂಟ್ ಲೈಟ್ ಅದು. ಸೊ ಇಲ್ಲೂ ಕೂಡ ಡಿಫ್ರೆಂಟ್ ಲೈಟ್ ಇದೆ ನೋಡಿ. ಸೊ ರಾತ್ರಿ ಹೊತ್ತು ಕತಾರ್ ಈ ಥರ ಕಾಣಿಸುತ್ತೆ. ಕತಾರಿ ಬ್ಯೂಟಿ ಪಾರ್ಲರ್ ಅಂತೆ ಅದು. ಇವಾಗ ನಾವು ವಿಲಾಜಿಯೋ ಮಾಲಿಗೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಪಾರ್ಕ್ ಮಾಡಿರೋ ಕಾರ್ಗೆ ಯಾವುದೇ ಕೂಡ ಪಾರ್ಕಿಂಗ್ ಚಾರ್ಜ್ ಇಲ್ಲ ಅಂತೆ. ಇದು ಕತಾರ್ ಲಾಡ್ಜ್ ಅವರಿದು. ಮೇಘವರ, ನೀವು ಬರ್ತಾ ಇರ್ತೀರಾ ಜಾಸ್ತಿಯಾಗಿ? ಹೌದಾ? ಓಕೆ. ಸೊ ಇದು ಮಾಲ್ ಎಂಟ್ರೆನ್ಸ್ ಇದು. ಬಾಸ್ ಹೋಗ್ತಾ ಇದ್ದಾರೆ ನೋಡಿ ಒಳಗಡೆ. ಸ್ನೇಹಿತರೆ, ಇದು ವಿಲಾಜಿಯೋ ಮಾಲ್. ಇದು 2006ರಲ್ಲಿ ಓಪನ್ ಆಗುತ್ತೆ. ಇದು ಎಷ್ಟು ದೊಡ್ಡ ಮಾಲ್ ಅಂದರೆ ಇದರ ವಿಸ್ತೀರ್ಣ 1,35,00,000 ಚದರಡಿ ಇದೆ. ಈ ಮಾಲ್ ಅಷ್ಟು ದೊಡ್ಡದಾಗಿದೆ. ಆದರೆ ಇದರಲ್ಲಿ ಒಳಗಡೆ ಒಲಿಂಪಿಕ್ ಗಾತ್ರದ ಐಸ್ ರಿಂಗ್ ಕೂಡ ಇದೆ. ರೋಲ್ ಕೋಸ್ಟರ್ ಸೇರಿದಂತೆ ವಿವಿಧ ಮನೋರಂಜನೆ ಲಭ್ಯವಿದೆ ಇದರಲ್ಲಿ. ಆದರೆ ನೋಡ್ಲಿಕ್ಕಂತೂ ಸಖತ್ತಾಗಿ ಇದೆ. ಇದು ಇಟಾಲಿಯನ್ ಬೀದಿ ಥರ ಇವರು ಡಿಸೈನ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಟೋಟಲ್ ಈ ಮಾಲಲ್ಲಿ 200 ಅಂಗಡಿ ಕೋಣೆಗಳಿವೆ. ಅದರಲ್ಲೂ ಒಂದು ಐಮ್ಯಾಕ್ಸ್ ಕೂಡ ಇದೆ. ಈ ಆರ್ಟಿಫಿಷಿಯಲ್ ಸ್ಕೈ ಮತ್ತು ಕ್ಲೌಡ್ ಇದೆಯಲ್ಲ, ಇದು ನಿಮಗೆಲ್ಲೂ ಕೂಡ ಆರ್ಟಿಫಿಷಿಯಲ್ ಥರ ಕಾಣಿಸಲ್ಲ, ಅಷ್ಟು ರಿಯಲ್ ಆಗಿ ಮಾಡಿದೆ. ಒಳಗಡೆ ಬಂದಾಗ ಏನು ನಾವು ಹಗಲಲ್ಲೇನೋ ಬಂದಿದ್ದೀವಿ ಆ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಥರ ಮಾಲ್ ಥರ ಇಲ್ಲ, ಇದು ಒಂಥರ ಸಣ್ಣ ಸ್ಟ್ರೀಟ್ ಥರ ಇದೆ. ವಾಕಿಂಗ್ ಸ್ಟ್ರೀಟಲ್ಲಿ ಆಚೆ ಈಚೆ. ಈ ಮಾಲಲ್ಲಿ ಕ್ರಿಯೇಟಿವಿಟಿ ಅಂತೂ ಸಗದಾಗಿ ಮಾಡಿದ್ದಾರೆ. ಹೆಂಗೆ ಅಂದರೆ ಒಂದೊಂದು ಕಡೆಗೆ ಒಂದೊಂದು ಕ್ರಿಯೇಟಿವಿಟಿ ಮಾಡಿ ಹೌದು ಏನೋ ಈ ಮಾಲನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೇನಿದು ಡಿಸ್ಪ್ಲೇನಾ? ಓಕೆ. ಹಾಂ. ನೋಡಿ, ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಮಾಡಿದ್ದಾರೆ ಆಚೆಯಿಂದ ಈ ಕಡೆ ಹೋಗೋಕ್ಕೆ ನೋಡಿ. ಈ ನೈಟ್ ಹೊತ್ತು ಬಂದಿದ್ದೀವಂತ ಎಲ್ಲೂ ನಮ್ಗೆ ಅನ್ಸೋದು ಇಲ್ಲ. ಯಾಕಂದರೆ ನಾವು ಡೇ ಬಂದಂಗೆ ಫೀಲ್ ಆಗುತ್ತೆ. ಇಲ್ಲಿ ಬೇರೆ ಯಾವುದೋ ಕಂಟ್ರಿಗೆ ಬಂದಂಗೆ ಫೀಲ್ ಆಗುತ್ತೆ. ಬಟ್ ಇದು ಕ್ರಿಯೇಟಿವಿಟಿ ಮಾತ್ರ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಮಾಲ್ ಒಳಗಡೆ ಬಂದಿದ್ದೀವಿ ಅಂತ ಅನ್ಸೋದು ಇಲ್ಲಲ್ಲ. ಹಾಂ, ಯಾವುದೋ ಒಂದು ಹೌದೌದು. ಹಾಂ ನೋಡಿ, ಇಲ್ಲಿ ನೋಡಿ, ಈ ಥೀಮೇ ಬೇರೆ ಥರ ಇದೆ ನೋಡಿ. ನೋಡಿ, ಇಲ್ಲಿ ಬೋಟ್ ಬರ್ತಾ ಇದೆ. ಫುಲ್ಲು ಇಲ್ಲಿ ಬಂದು ಶಾಪಿಂಗ್ ಕೂಡ ಮಾಡ್ತಾರಾ ಈಗ ಅವರು, ಅಥವಾ ಸುಮ್ಮನೆ? ಹಾಂ, ಅವ್ರು ಬಂದು ಎಲ್ಲ ಇಂಡಿಯನ್ ಮಾಲ್ಸ್ ಅಲ್ಲಿ ಇರುತ್ತಲ್ಲ, ಬ್ರ್ಯಾಂಡೆಡ್ ಶೋರೂಮ್ ಅದೇ ಥರ ಇರೋದಿದು. ಜಸ್ಟ್ ಮಾಲ್ ಆಂಬಿಯನ್ಸ್ ಮತ್ತೆ ಮಾಡಿರೋ ರೀತಿ ಚೆನ್ನಾಗಿದೆ. ಎಲ್ಲ ಯಾವುದು ಮಾಲ್ ಒಂದೇ ಥರ ಇರಲ್ಲ. ವಿಲಾಜಿಯೋ ಮಾಲ್ ಈ ಥರ ಆದರೆ ಮಾಲ್ ಆಫ್ ಕತಾರ್ ಬೇರೆ ಥರ, ಪ್ಲೇಸ್ ಆಫ್ ವಿಂಡೋ ಬೇರೆ ಥರ, ಆ ಥರ ಒಂದೊಂದು ಮಾಲ್ ಒಂದೊಂದು ಥರ ಇದೆ.
ಕತಾರ್ನ ಏಕೈಕ ಒಲಿಂಪಿಕ್ ಗಾತ್ರದ ಐಸ್ ಸ್ಕೇಟಿಂಗ್ ರಿಂಗ್ ಕೂಡ ಆಗಿದೆ. ಇದು ಕತಾರ್ ಐಸ್ ಹಾಕಿ ಲೀಗ್ ಮತ್ತು ಡೆಸರ್ಟ್ ಕಪ್ಗಳು ಟೂರ್ನಿಮೆಂಟ್ಗಳೆಲ್ಲ ಇದೆಯಲ್ಲ, ಅದು ಇಲ್ಲಿ ಹೋಸ್ಟ್ ಆಗಿದೆ. ಈ ಐಸ್ ಸ್ಕೇಟಿಂಗ್ ರಿಂಗಲ್ಲಿ ನೀವೇನಾದರೂ ಐಸ್ ಸ್ಕೇಟಿಂಗ್ ಮಾಡ್ತೀರಿ ಅಂದರೆ 55 ರಿಯಾಲ್ ಕತಾರಿ ರಿಯಾಲು, 1320 ರೂಪಾಯಿ ಇಂಡಿಯನ್ ಕರೆನ್ಸಿ ಆಗುತ್ತೆ. ಇಲ್ಲಿ ಬಂದು ನೀವು ಐಸ್ ಸ್ಕೇಟಿಂಗನ್ನು ಮಾಡ್ಬೋದು. ಇವರು ಐಸ್ ಸ್ಕೇಟಿಂಗ್ ಶೂ ಆಮೇಲೆ ನಿಮಗೆ ಗೇರ್ಸು ಇವೆಲ್ಲ ಪ್ರೊವೈಡ್ ಇವರೇ ಮಾಡ್ತಾರೆ. ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಓಕೆ, ಸುಮ್ಮನೆ ತಿರ್ಗಾಡಕ್ಕಂತಾನೆ ಬರ್ತಾರೆ ಇಲ್ಲಿ. ಇಲ್ಲ, ಶಾಪಿಂಗ್ ಮಾಡ್ಬೋದು, ಆದರೆ ಅದೇ ಅಪರೂಪ ಬರ್ತಾರೆ. ಬಟ್ ಕತಾರಿ ಎಲ್ಲ ಇಲ್ಲ ಶಾಪಿಂಗ್ ಮಾಡ್ತಾರೆ. ಇದು ಗೊಂಡೋಲಿಯ ಥೀಮ್ ಪಾರ್ಕ್. ಇದು ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನೀವಿಲ್ಲಿ ಬೋಟ್ ರೈಡ್ ಮಾಡ್ತೀರಾ ಅಂದರೆ 30 ರಿಯಾಲಿಂದ 40 ರಿಯಾಲ್ ಆಗುತ್ತೆ. ಗೋಕಾಕ್ ರೈಡ್ ಇದೆಯಲ್ಲ, ಅದು 40 ಇಂದ 50 ಕತಾರ್ ರಿಯಾಲ್ ಆಗುತ್ತೆ. 4D ಸಿನಿಮಾ 25 ಇಂದ 30 ರಿಯಾಲ್ ತನಕನೂ ಆಗುತ್ತೆ. ಆಮೇಲೆ ನಿಮಗೆ ಬೌಲಿಂಗ್ 20-40 ರಿಯಾಲ್, ಕೇಸ್ ವೀಲ್ ಇವೆಲ್ಲ 20-30 ರಿಯಾಲಲ್ಲೇ ಬರುತ್ತೆ. ಬಟ್ ಇಲ್ಲಿ ಒಂದು ಸಲ ಏನಾದರೂ ನೀವು ಮಕ್ಕಳನ್ನ ಕರ್ಕೊಂಡ್ಬಂದರೆ ಖಂಡಿತವಾಗ್ಲೂ ಅವರು ಯಾವ ಆಟ ಆಡದೆ ಹೊರಗಂತೂ ಹೋಗಲ್ಲ. ಇಲ್ಲಿ ಮಕ್ಕಳನ್ನೇನಾದರೂ ನೀವು ಕರ್ಕೊಂಡ್ಬರ್ತೀರ ಅಂದರೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಫಿಲಿಪಿನೋಸ್ ಅವ್ರನ್ನ ಮಕ್ಕಳಿಗೆಲ್ಲ ಯೂಶಲಿ ನೋಡ್ಕೊಳ್ಳೋಕೆ ಕೇರ್ ಟೇಕರ್ಸ್ ಇರ್ತಾರಲ್ಲ, ಅವ್ರು ಯೂಶಲಿ ಫಿಲಿಪಿನೋಸ್ ಪ್ರಿಫರ್ ಮಾಡ್ತಾರೆ. ಅಂದರೆ ಅವ್ರು ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಮಕ್ಕಳಿಗೆ ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಮತ್ತು ಯೂಶಲಿ ಅವರು ಸ್ವಲ್ಪ ಪೇ ಎಲ್ಲ ಅವ್ರಿಗೆ ಕಡಿಮೆ ಒಪ್ಕೊಳ್ತಾರೆ, ಕಮ್ಮಿ ಸಂಬಳದಲ್ಲೇ ಅವ್ರು ಬರ್ತಾರೆ. ಮತ್ತು ಇದು ಅಂದರೆ ಎಲ್ಲ ಫ್ರಮ್ ಸ್ಟಾರ್ಟಿಂಗ್ ಟು ಬಿಗಿನಿಂಗ್ ಟು ಎಂಡ್ವರೆಗೂ ಅವರೇ ಎಲ್ಲ ನೋಡ್ಕೊಳ್ತಾರೆ. ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಫೀಡ್ ಮಾಡೋದು, ಅಂದರೆ ಫುಡ್ ಎಲ್ಲ, ಅವ್ರಿಗೆ ಸ್ನಾನ ಮಾಡಿಸೋದಾಗಲಿ ಎಲ್ಲದು. ಇನ್ನೊಂದೇನೆಂದರೆ ಅವ್ರ ಜೊತೆಗೆ ಡ್ರೈವರ್ ಕಳಿಸ್ತಾರ ಅಥವಾ ಮನೆಯವರು ಬರ್ತಾರೆ? ಅಲ್ಲ, ಮನೆಯವರು ಅಂದರೆ ಈ ಮಾಲಿಗೆಲ್ಲ ಹೋಗುವಾಗೆಲ್ಲ ಮನೆಯವರು ಹೋಗ್ತಾರೆ. ಬಟ್ ಈಗ ಡೈಲಿ ಪಾರ್ಕಿಗೆ ಆಟ ಆಡ್ಸೋಕ್ಕೆಲ್ಲ ಅದು ಯೂಶಲಿ ಪಾರ್ಕ್ ಇಲ್ಲೆಲ್ಲ ಹೇಗೆಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪಾರ್ಕ್ ಇರುತ್ತೆ. ಸೊ ಅಲ್ಲಿಗೆ ಅವ್ರು ನಡ್ಕೊಂಡೇ ಹೋಗ್ತಾರೆ. ಇನ್ ಕೇಸ್ ದೂರ ಇದ್ರೆ ಡ್ರೈವರಿಗೆ ಕೊಟ್ಟು ಕಳಿಸ್ತಾರೆ. ಹಾಗೆ. ಬಟ್ ಅವರು ಅಂದರೆ ಎಲ್ಲ ಮಕ್ಕಳಿಗೂ ಟೇಕ್ ಕೇರ್ ಇದ್ದೇ ಇರುತ್ತೆ. ಓಕೆ, ಏನು ತೊಗೊಂಡೆ? ಐಸ್ ಕ್ರೀಮಾ ಚೆನ್ನಾಗಿದೆಯಾ? ಸೂಪರ್. ಓಕೆ, ನಾವು ನೋಡಿದಂತೆ ಈ ಮಾಲಲ್ಲಿ ತುಂಬ ಕೆಫೆಗಳು ಮತ್ತು ಲೈನ್ ಅಪ್ ರೆಸ್ಟೋರೆಂಟ್ಗಳೇ ತುಂಬ ಇದೆ. ಇಲ್ಲಿ ಗೋಲ್ಡ್, ಡೈಮಂಡ್ಸ್ ಎಲ್ಲ ಈ ಥರ ಅಂಗಡಿಗಳಲ್ಲೆಲ್ಲ ತುಂಬ ಮಾಡ್ತಾನೆ. ಈಗ ನಮ್ಮ ವೀಕ್ಷಾನು ನಮ್ಮ ಜೊತೆ ಇದ್ದಾಳೆ. ಹಲೋ ವೀಕ್ಷಾ. ವಿಷಯ ಏನು ಇಷ್ಟ ಆಯ್ತು ಇಲ್ಲಿ? ಏನು ಇಷ್ಟ ಆಯಿತು? ಅವಳಿಗೆ ಕನ್ನಡ ಬರಲ್ಲ. ಇವಳಿಗೆ ಆ್ಯಕ್ಚುಲಿ ಕನ್ನಡ ಬರಲ್ಲ. ಇವಳಿಗೆ ಇವಾಗ ಕೊಂಕಣಿ ಮಾತ್ರ ಬರ್ತಾ ಇದೆ. ಬದಲು ಕೋಲಿಸ್ಟ್ ಅಲ್ಲೇ आईस्क्रीम लायजिले तुका? ओके, या हो चाहिए. ಈ ಮಾಲಿನ ಪಾರ್ಕಿಂಗ್ ಪ್ಲೇಸ್ ಎಷ್ಟು ಅಂದರೆ 3,60,000 ಚದರ ಅಡಿ. ಅದರಲ್ಲಿ 3,300 ಕಾರ್ಗಳು ನಿಲ್ಲಿಸಬಹುದು. ಇವಾಗ ನಾವು ಹೋಗ್ತಾ ಇರುವಂತ ಹೋಟೆಲ್ ಝೈತೂನ್, ತಮಿಳ್ ಹೋಟೆಲ್ ಅದು. ಓಕೆ, ಚೆನ್ನೈಯಾ? ಓಕೆ, ಚೆನ್ನೈ ಹೋಟೆಲ್ ಅಂತೆ. ಮೇಘ ಅವರೇ, ಫುಡ್ ಹೆಂಗೆ? ಚೆನ್ನಾಗಿರುತ್ತಾ? ಹೆಚ್ಚಿನ ಅಂಶ ಸೌತ್ ಇಂಡಿಯನ್ಸ್ ಅಲ್ಲೇ ಬರ್ತಾರೆ. ಹೌದಾ? ಸೊ ಇವತ್ತು ಇರುತ್ತೆ, ವೇಟಿಂಗ್ ಟೈಮ್ ಒಂದು 10 to 15 minutes ಆಗುತ್ತೆ. ಅಲ್ಲಿ ಖಾಲಿ ಆದಾಗ ಅವ್ರು ಫೋನ್ ಮಾಡ್ತಾರೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಅಂದರೆ ಟೇಬಲ್ ಖಾಲಿ ಆದಂಗೆ ಅವರು ಕರೀತಾರಲ್ವಾ? ಸೊ ನೋಡೋಣ, ನಮ್ಮ ಬಾಸು ಇವಾಗ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಫುಡ್ ಯಾವ ಥರ ಇರುತ್ತೆ ನೋಡೋಣ. ಇದೇ ಝೈತೂನ್ ಹೋಟೆಲ್. ಇದು ಈ ಹೋಟೆಲ್ ಪಾರ್ಕಿಂಗ್ಗೆ ತುಂಬ ದೊಡ್ಡದಾಗಿದೆ.
ಎಷ್ಟೊಂದು ದೊಡ್ಡದಾಗಿದೆ ಗೊತ್ತಾ ಇದು ಪಾರ್ಕಿಂಗ್ ಅಂದರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಈಗ ನಮ್ಮ ಅತ್ತೆಯಮ್ಮವರು ಅವ್ರ ಶ್ರಾವಣವನ್ನು ಮುಕ್ತಾಯ ಮಾಡ್ತಾರೆ. ನೋಡಿ ನಮ್ಮ ಅಕ್ಕ ಶ್ರಾವಣ ಹೆಣ್ಣು ಮಾಡಕ್ಕೆ ಜೈತೂನಿಗೆ ಬಂದಿದ್ದೀವಿ ಇವಾಗ. ಓಕೆ, ಅಲ್ಲಿ ಬೇಗ ಬೇಗ ನನ್ನ ಅಕ್ಕನ ಫೇವ್ರೇಟ್ ಜಾಗ ಅಂತ ಇದು. ಕತಾರಿಗೆ ಬಂದಾಗ ವಾರಕ್ಕೊಂದ್ಸಲ ಆದರೂ ಬರ್ತಾರಂತೆ. ಅದಕ್ಕೋಸ್ಕರ ಇವರು ಜೈತೂನ್ ಅಂತಾರೆ. ಮೇಕವ್ರು ಹೇಳ್ದಂಗೆ ಹೋಟೆಲ್ ತುಂಬ ಸೌತ್ ಇಂಡಿಯಾದವರು ಇದ್ದಾರೆ, ಎಲ್ಲ ನಮ್ಮ ಕಡೆ. ಸೊ ಹೋಟೆಲ್ ಬಂದು ಕುತ್ಕೊಂಡಿದ್ಮೇಲೆ ಬಿಸಿ ಆದಂಥ ಜೀರಾ ವಾಟರ್ ಕೊಡ್ತಾರೆ. ನಮ್ಮ ವೀಕ್ಷೆ ಅಂತೂ ಸಖತ್ ಖುಷಿ ಆಗೋದು. ಸೊ ಇಲ್ಲಿ ಫುಡ್ ಆರ್ಡರ್ ಮಾಡಬೇಕಂದ್ರೆ ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ, ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿದರೆ ಇವ್ರದ್ದು ಫುಲ್ ಮೆನು ಬರುತ್ತೆ ನೋಡಿ. ನಟ್ಟುಕ ನಕ ಡ್ರ್ಯಾಗನ್ ಚಿಕನಾ